ನೋಡಿ, ಕಾಂಗ್ರೆಸ್ನಲ್ಲಿ ಶಮನವಾಗದ ಅಸಮಾಧಾನದ ಬೆಂಕಿ. ಅಸಮಾಧಾನಿತ ಶಾಸಕರ ಭೇಟಿಗೆ ಈಗ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನಾಳೆ ಟಿಬಿ ಜಯಚಂದ್ರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದೆ ಹೋಗಿದ್ದಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಂಗಾಮಿ ಸ್ಪೀಕರ್ ಹುದ್ದೆ ಒಪ್ಪಲಿಲ್ಲ ಟಿಬಿ ಜಯಚಂದ್ರ ಅವರು. ವಿಧಾನಸಭೆಯಲ್ಲಿ ಪ್ರತ್ಯೇಕ ಆಸನಕ್ಕೆ ಪತ್ರವನ್ನ ಬರೆದಿದ್ದಾರೆ ಟಿಬಿ ಜಯಚಂದ್ರ ಅವರು. ಅಸಮಾಧಾನ ತಣಿಸಲು ಈಗ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಾಳೆ ಈ ನಿಟ್ಟಿನಲ್ಲಿ ಟಿಬಿ ಜಯಚಂದ್ರ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಅಸಮಾಧಾನಗೊಂಡಿದ್ದಾರೆ ಸಾಕಷ್ಟು ಜನ ಶಾಸಕರು. ಈ ಅಸಮಾಧಾನವನ್ನ ತಣಿಸಬೇಕಾಗತ್ತೆ. ಕಾರಣ ಎಷ್ಟೇ, ಮುಂಗಾರು ಅಧಿವೇಶನ, ಮೊದಲ ಅಧಿವೇಶನ ಡಿಕೆ ಶಿವಕುಮಾರ್ ಅವರಿಗೆ. ಸೊ ಹಿಂದೆ ನೋಡ್ತಾ ಇದ್ವಿ ಎಷ್ಟು ಬೇಗ ಸಂಪುಟ ವಿಸ್ತರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪೂರ್ಣ ಪ್ರಮಾಣದ ಸಂಪುಟದಲ್ಲಿ ಈ ಅಧಿವೇಶನವನ್ನ ಮಾಡಬೇಕು ಎನ್ನುವಂತ ಕನಸು ಡಿಕೆ ಶಿವಕುಮಾರ್ ಅವರಿಗೆ. ಈಗ ಈ ವಿಸ್ತರಣೆ ಆಯಿತು. ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಅಸಮಾಧಾನವೇ ಜಾಸ್ತಿ ಆಗ್ತಾ ಇದೆ. ಇದನ್ನ ಹೇಗೀಗ ತಣಿಸೋದು? ಅದರಲ್ಲೂ ಕೂಡ ಕಾಂಗ್ರೆಸ್ ಹಿರಿಯ ಲೀಡರ್ಸ್ಗಳು. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹನುಮಂತು. ಏನ್ ಕತೆ? ಒಂದ್ ಕಡೆ ಈಗ ವಿಸ್ತರಣೆ ಆಗಿಲ್ಲ. ಯಾವಾಗ ಆಗತ್ತೆ? ವಿಸ್ತರಣೆ ಆಯಿತು. ಈಗ ಆ ಖಾತೆ ಬೇಡ, ಈ ಖಾತೆ ಬೇಡ. ಒಂದಿಷ್ಟನ್ನ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಟಿಬಿ ಜಯಚಂದ್ರ ವಿಚಾರದಲ್ಲಿ ಏನಾಗ್ತಿದೆ ಅಂತ. ನಿಕೇಶ್, ಇಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರೆಲ್ಲರೂ ಕೂಡ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಯಾರೆಲ್ಲ ಹಿರಿಯ ನಾಯಕರಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಭೇಟಿಯ ವೇಳೆಯಲ್ಲಿ ಎಲ್ಲೋ ಒಂದ್ ಕಡೆಗೆ ತಪ್ಪಾಗಿದೆ, ಅದನ್ನ ಸರಿ ಮಾಡಿಕೊಳ್ಳೋಣ ಅನ್ನುವಂತ ಒಂದಷ್ಟು ಭರವಸೆಯ ನುಡಿಗಳನ್ನು ಕೂಡ ಆಡಿದ್ದಾರೆ. ಮತ್ತೊಂದು ಕಡೆಗೆ ಎಚ್ ಕೆ ಪಾಟೀಲ್ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಸುರ್ಜೇವಾಲಾ ಅವರು ಮಾತುಕತೆಯನ್ನ ನಡೆಸಿದ್ರು. ಇದೀಗ ಟಿಬಿ ಜಯಚಂದ್ರ ಅವರು ಅವರ ನಿವಾಸಕ್ಕೂ ಕೂಡ ನಾಳೆ ಹೋಗಿ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ, ಕಳೆದ ಅಸಮಾಧಾನದ ಹಿನ್ನೆಲೆಯಲ್ಲಿ ಟಿಬಿ ಜಯಚಂದ್ರ ಅವರ ಜೊತೆಗೆ ಒಂದಷ್ಟು ಶಾಸಕರು ಕೂಡ ಸಭೆಯನ್ನ ಮಾಡಿದ್ರು. ಅದರ ಜೊತೆಗೆ ಪ್ರತ್ಯೇಕ ಆಸನದ ವಿಚಾರಕ್ಕೆ ಒಂದಷ್ಟು ಪತ್ರವನ್ನು ಕೂಡ ಬರೆದಿದ್ರು. ಅದರ ಜೊತೆಗೆ ಹಂಗಾಮಿ ಒಂದು ಸಾಂವಿಧಾನಿಕ ಹುದ್ದೆಯ ಲೆಕ್ಕಾಚಾರದಲ್ಲಿ ಲೋಕಭವನದಿಂದ ಅವರಿಗೆ ಹಂಗಾಮಿ ಒಂದು ಸಭಾಧ್ಯಕ್ಷರಾಗಬೇಕು ಅನ್ನುವಂತ ನೇಮಕ ಮಾಡಿದಂತ ಸಂದರ್ಭದಲ್ಲಿ ನಾನು ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಒಂದೊಮ್ಮೆ ಏನಾದ್ರೂ ಆ ರೀತಿಯ ತಿರಸ್ಕಾರ ಆದ್ರೆ ಅದು ಸಹಜವಾಗಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ. ಅದರ ಜೊತೆಗೆ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಪ್ರಾರಂಭದ ದಿನದಲ್ಲೇ ವಿರೋಧ ಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೋಸ್ಕರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ಕಸರತ್ತನ್ನು ಮಾಡ್ತಾ ಇರುವಂತದ್ದು. ಈ ನಡುವೆ ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಶಾಸಕ ತನ್ವೀರ್ ಸೇಠ್ ಅವರ ನಿವಾಸಕ್ಕೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟು ಅವರನ್ನು ಕೂಡ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಯಾರೆಲ್ಲ ಹಿರಿಯ ನಾಯಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ, ಅವರನ್ನ ಮನವೊಲಿಸುವ ಮೂಲಕ ಮುಂಬರುವಂತಹ ಅಧಿವೇಶನದಲ್ಲಿ ಆಗಿರಬಹುದು ಅಥವಾ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಆಗಬಹುದಾದಂತಹ ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನು ತಪ್ಪಿಸಲಿಕ್ಕೆ ಒಂದಷ್ಟು ಕಸರತ್ತನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗೆ.